ನೋಡ್ತಾ ಇದ್ದೀರಾ, ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ರಾಜ್ಕುಮಾರ್ ಥಿಯೇಟರ್ನಿಂದ ಎತ್ತಂಗಡಿ ಬಾಹುಬಲಿ ಎಫೆಕ್ಟ್. ಬೆಂಗಳೂರಿನ ಕಾಮಾಖ್ಯ ಚಿತ್ರಮಂದಿರದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಸಿನಿಮಾ ಬಿಡುಗಡೆಗೊಂಡು ಭರ್ಜರಿ ಪ್ರದರ್ಶನ ಕಾಣ್ತಿತ್ತು. ಹೀಗಿರುವಾಗಲೇ ಏಪ್ರಿಲ್ 28ಕ್ಕೆ ಬಿಡುಗಡೆಯಾಗ್ತಿರೋ ಬಾಹುಬಲಿ 2 ಚಿತ್ರವನ್ನ ಕಾಮಾಖ್ಯ ಚಿತ್ರಮಂದಿರದಲ್ಲಿ ಹಾಕಲಾಗಿದೆ. ಇನ್ನು ಕಾಮಾಖ್ಯ ಚಿತ್ರಮಂದಿರದಲ್ಲಿ ರಾಜ್ಕುಮಾರ್ ಎತ್ತಂಗಡಿ ಮಾಡಿ ಆ ಜಾಗದಲ್ಲಿ ಬಾಹುಬಲಿ ಹಾಕಲಾಗಿದ್ದು, ರಾಜ್ಕುಮಾರ್ ಆ ಸಿನಿಮಾ ನೋಡಲು ಬಂದ ಸಿನಿ ಪ್ರೇಕ್ಷಕರು ಕಿಡಿಕಾರಿದ್ದಾರೆ. ಹಾಗಿದ್ರಲ್ಲಿ ನಡೆದದ್ದಾದ್ರೂ ಏನು ಅಂತ ನೀವೇ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಬಾಹುಬಲಿ ಸಿನಿಮಾಗಾಗಿ ಕನ್ನಡ ಸಿನಿಮಾಗಳನ್ನ ಎತ್ತಂಗಡಿ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇದ್ರ ಬಗ್ಗೆ ನಿಮಗನ್ಸಿದ್ದ ಅಭಿಪ್ರಾಯವನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬಿಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಫಿಲಂ ಓಡೋದೇ ಕಮ್ಮಿ, ಅದ್ರೊಳಗೆ ತೆಲುಗು ಫಿಲಂಗಳು ಹಾಕೋಬಿಡಿ. ಎಲ್ಲರೂ ಬೆಂಗಳೂರೆಲ್ಲ ತೆಲುಗು ಮಾಡಿ ಹಾಕ್ಬಿಡಿ. ಏನಾದ್ರು ರಿಲೀಸ್ ಆಗ್ಲಿ ಬಾಹುಬಲಿ, ಬೆಂಕಿ ಹಾಕಿಲ್ಲ ನೋಡಿ, ಫುಲ್ ತೂರಾಟನೆ. ಅದೇ ನಾವು ಇತರ ಗೆದೋಳದ್ರೆ ಎಲ್ಲರೂ ಇರೋದು, ಎಲ್ಲ ಸೈಡಲ್ಲೂ ಸೈಲೆಂಟ್ ಇಟ್ಬಿಡ್ತಾರೆ ಎಲ್ಲರೂ. ಯಾವಾಗೂ ಎಲ್ಲ ಯಾವಾಗೂ ಲಾಭ ಮಾಡ್ಕೊಂತೀರ. ಒಂದ್ಸಲಿ ಲಾಸ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ? ಅಲ್ಲೇನ್ ಕತೆ ಆಗ್ತದೆ? ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.